ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆಯಲ್ಲಿ 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಇವತ್ತು ಕಲಿಕಾ ಹಾಳೆ 45ರ ಉತ್ತರಗಳನ್ನು ನೋಡೋಣ. ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಸಮಾಜದಲ್ಲಿ ಕಲಿಕಾ ಹಾಳೆಗಳ ಉತ್ತರಗಳ ವಿಡಿಯೋಗಳನ್ನು ಹಾಕಿದ್ದೀವಿ. ಇನ್ನೂ ಬಹಳಷ್ಟು ವಿಡಿಯೋಗಳು ಸಹಿತ ಲೈನಪ್ ಅಲ್ಲಿ ಇದ್ದಾವೆ. ತಾವು ವೇಟ್ ಮಾಡಬೇಕು, ಯಾಕಂದ್ರೆ ಎಲ್ಲ ವಿಡಿಯೋಗಳನ್ನ ಎಟ್ ಎ ಟೈಮ್ ಆಗಿ ನಮಗೆ ಪಬ್ಲಿಷ್ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರತಿದಿನ 2 ವಿಡಿಯೋಗಳಾಗ್ತವೆ. ಅದರಲ್ಲಿ 6ರಿಂದ 10ನೇ ತರಗತಿಯವರೆಗೆ ವಿತ್ ನಾವು TET, GPS, TR ಮತ್ತು HSTRಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಸಹಿತ ಹಾಕ್ತಾ ಇದ್ದೀವಿ. ಅಲ್ಲಿ ಕೂಡ ಸಮಯ ಇದೆ. ಅದಕ್ಕಾಗಿ ತಾವು ವೇಟ್ ಮಾಡಬೇಕು, ಯಾಕಂದ್ರೆ ಆಲ್ಮೋಸ್ಟ್ ಸಿಲೆಬಸ್ ಕವರ್ ಮಾಡಿದ್ದೀವಿ. ಮುಂದೆ ಬರ್ತಕ್ಕಂಥ ವಿಡಿಯೋಗಳು ಸಹಿತ ಲೈನಪ್ ಅಲ್ಲಿ ಇದಾವೆ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋ ಲಿಂಕನ್ನು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ನೀವುಗಳು ಕೂಡ ಬಂದು ಜಾಯ್ನ್ ಆಗಿ. ಶುರು ಮಾಡೋಣ. ಕಲಿಕಾ ಹಾಳೆ 45ರಲ್ಲಿರ್ತಕ್ಕಂಥ ಕಲಿಕಾಂಶದಲ್ಲಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳು. ವಿದ್ಯಾರ್ಥಿಗಳೇ, ಇದು ಕಲಿಕಾಂಶ 14 ನೈಸರ್ಗಿಕ ವಿಕೋಪಗಳು ಅಂತಕ್ಕಂಥ ಶೀರ್ಷಿಕೆಯನ್ನು ಹೊಂದಿದೆ. ಹಾಗಾದ್ರೆ ಕಲಿಕಾಫಲ 14 ಏನದ ಅಂತಂದ್ರೆ ನೈಸರ್ಗಿಕ ವಿಕೋಪಗಳಿಗೆ ಕಾರಣವಾಗಿರ್ತಕ್ಕಂಥ ಅಂಶ ಮತ್ತು ಪರಿಣಾಮಗಳನ್ನು ನೀವೇನ್ ಮಾಡ್ತೀರಪ್ಪ ಅಂದ್ರೆ ವಿವರಿಸ್ತೀರಿ. ಹಾಗಾದ್ರೆ ಪ್ರಮುಖವಾಗಿರ್ತಕ್ಕಂಥ ನೈಸರ್ಗಿಕ ವಿಕೋಪಗಳು ಯಾವುವು? ಭೂಕಂಪ, ಭೂಕುಸಿತ, ಜ್ವಾಲಾಮುಖಿ, ಬಿರುಗಾಳಿ ಅಥವಾ ಚಂಡಮಾರುತ, ಪ್ರವಾಹ, ಸುನಾಮಿ. ಇವು 6 ಏನಪ್ಪಾ ಅಂತಂದ್ರೆ ಮುಖ್ಯವಾಗಿರ್ತಕ್ಕಂಥ ನೈಸರ್ಗಿಕ ವಿಕೋಪಗಳು ಇದಾವೆ. ಈ ನೈಸರ್ಗಿಕ ವಿಕೋಪಗಳಿಗೆ ಕಾರಣ ಏನು, ಪರಿಣಾಮ ಏನು ಅನ್ನೋದನ್ನ ಸಂಪೂರ್ಣ ವಿವರಣೆ ತಮಗೆ ಈ ಕಲಿಕಾ ಹಾಳೆಗಳಲ್ಲಿ ಸಿಗ್ತದ. ಇನ್ನ ಕಲಿಕಾ ಹಾಳೆ 45ಅನ್ನು ಶುರು ಮಾಡೋಣ. ನೋಡಿ ಏನಿದೆ ಚಟುವಟಿಕೆ 1ರಲ್ಲಿ ಈ ಕೆಳಗಿನ ಕೋಷ್ಟಕದಲ್ಲಿ ಭಾರತದಲ್ಲಿ ಸಂಭವಿಸಿದ ನೈಸರ್ಗಿಕ ವಿಕೋಪಗಳನ್ನು ಕೊಡಲಾಗಿದೆ. ಓಕೆ, ಅವು ಜರುಗಿದ ಸ್ಥಳಗಳನ್ನು ತಾವೇನ್ ಮಾಡಬೇಕಾಗಿತ್ತು, ತಿಳಿಸ್ಬೇಕಿತ್ತು. ಮುಖ್ಯವಾಗಿ ಭಾರತದಲ್ಲಿ ಕೆಲವೊಂದಿಷ್ಟು ಇಲ್ಲಿ ನಾವು ಏನ್ ಮಾಡೋಣ, ವಿಶ್ವದಲ್ಲಿನೂ ಕೂಡ ಏನ್ ಮಾಡಿದ್ದೀವಿ, ತಗೊಂಡಿದ್ದೀವಿ. ನೋಡಿ 2001ರಲ್ಲಿ ಏನಾಗದಪ್ಪ ಅಂತಂದ್ರೆ ಭೂಕಂಪ ಆಗಿರ್ತಕ್ಕಂಥದ್ದು ಗುಜರಾತ್ದಲ್ಲಿ. ಓಕೆ, ಸುನಾಮಿ 2004ರಲ್ಲಿ ಆಗಿರ್ತಕ್ಕಂಥದ್ದು ಹಿಂದೂ ಮಹಾಸಾಗರ, ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. 2013ರಲ್ಲಿ ಭೂಕುಸಿತ ಮತ್ತು ಪ್ರವಾಹ ಎಲ್ಲೈತಪ್ಪ ಅಂದ್ರೆ ಅದು ಠಾಣೆಯ ಮುಮ್ರಾ ಅಂತಕ್ಕಂಥ ಬುಡಕಟ್ಟು ಜನಾಂಗದಲ್ಲಿ ಆಗದ. ಚಂಡಮಾರುತ 2021ರಲ್ಲಿ ಬೀಸಿರ್ತಕ್ಕಂಥದ್ದು ಉತ್ತರ ಹಿಂದೂ ಮಹಾಸಾಗರ ಅಂತ ನಾವೇನ್ ಮಾಡಬಹುದು ವಿದ್ಯಾರ್ಥಿಗಳೇ, ಬರಿಬಹುದು. ಇವು ಭಾರತದಲ್ಲಿ ಸಂಭವಿಸಿರ್ತಕ್ಕಂಥ ನೈಸರ್ಗಿಕ ವಿಕೋಪಗಳು ಆಗಿದ್ದಾವೆ. 2001ರಲ್ಲಿ ಗುಜರಾತ್ದಲ್ಲಿ ಆಯ್ತು, 2004ರಲ್ಲಿ ಸುನಾಮಿ ಹಿಂದೂ ಮಹಾಸಾಗರ, 2013ರಲ್ಲಿ ಭೂಕುಸಿತ ಠಾಣೆಯಲ್ಲಿ ಆಯ್ತು, 2021ರಲ್ಲಿ ಚಂಡಮಾರುತ ಉತ್ತರ ಹಿಂದೂ ಮಹಾಸಾಗರದಲ್ಲಿ ಜರುಗಿತು ಅಂತ ನಾವೇನ್ ಮಾಡ್ಬೋದು, ಈ ಕೋಷ್ಟಕವನ್ನು ತುಂಬಿದ್ರೆ ಉತ್ತರ ಸರಿ ಆಗ್ತದ. ಇನ್ನ ಚಟುವಟಿಕೆ 2ರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇತ್ತೀಚೆಗೆ ಸಂಭವಿಸಿದ ನೈಸರ್ಗಿಕ ವಿಕೋಪಗಳ ಸ್ಥಳಗಳನ್ನ ಜಾಗತಿಕ ನಕ್ಷೆಯಲ್ಲಿ ಗುರುತಿಸಿರಿ ಅಂತ ಕೇಳಿದ್ದಾರೆ. ರೀಸೆಂಟ್ ಆಗಿ ಎಲ್ಲಿ ನೈಸರ್ಗಿಕ ವಿಕೋಪ ಆಯ್ತು ಆ ಸ್ಥಳ ಯಾವುದು ಅನ್ನೋದನ್ನ ತಾವು ಈ ಮ್ಯಾಪ್ ನಲ್ಲಿ ಏನ್ ಮಾಡಬೇಕಿತ್ತು, ತುಂಬಬೇಕಿತ್ತು. ಇತ್ತೀಚೆಗೆ ನಡೆದಿದ್ದು ಎಲ್ಲಪ್ಪ ಅಂದ್ರೆ 2021ರಲ್ಲಿ ಆಗದ. ಅದೆಲ್ಲಿ ಉತ್ತರ ಹಿಂದೂ ಮಹಾಸಾಗರದ ಸೈಕ್ಲೋನ್ ಸೀಸನ್ ಅಂತ ನಾವೇನ್ ಮಾಡ್ತೀವಿ, ಕರಿತೀವಿ. ಇದು ಈ ತನ್ನಾಗಿರ್ತಕ್ಕಂಥ ಜಾಗತಿಕ ನಕ್ಷೆಯಲ್ಲಿ ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ಉತ್ತರ ಮಹಾಸಾಗರದಲ್ಲಿ ಆಗಿರ್ತಕ್ಕಂಥ ಉತ್ತರ ಹಿಂದೂ ಮಹಾಸಾಗರದಲ್ಲಿ ಆಗಿರ್ತಕ್ಕಂಥ ಚಂಡಮಾರುತದ ನಕ್ಷೆನ ಈ ತರ ತಾವೇನ್ ಮಾಡ್ಬೇಕಾಗಿತ್ತು ವಿದ್ಯಾರ್ಥಿಗಳೇ. ಗುರುತಿಸಿದ್ದೆ ಆದ್ರೆ ತಮ್ಗೇನಾಗ್ತದಪ್ಪ ಅಂತಂದ್ರೆ ಈ ಚಟುವಟಿಕೆ ಉತ್ತರ ಕ್ಲಿಯರ್ ಆಗ್ತದ. ಇದು ಇತ್ತು ಇಂಪಾರ್ಟೆಂಟ್. ಇನ್ನ ಚಟುವಟಿಕೆ 3ಕ್ಕೆ ಹೋಗೋಣ. ಭೂಮಿಯ ಮೇಲ್ಮೈ ಮೇಲೆ ಪ್ರಭಾವ ಬೀರ್ತಕ್ಕಂಥ ಯಾವುದಾದರೂ 3 ನೈಸರ್ಗಿಕ ವಿಕೋಪಗಳ ಕುರಿತು ಬರೆಯಿರಿ. ನಾವೀಗಾಗಲೇ 6 ನೈಸರ್ಗಿಕ ವಿಕೋಪಗಳನ್ನು ನಿಮ್ಗೆ ಹೇಳಿದೀವಿ. ಅದರಲ್ಲಿ 3ನ್ನು ತಮ್ಗೆ ಏನ್ ಮಾಡಿದ್ದಾರೆ, ಬರಲಿಕ್ಕೆ ಹೇಳಿದ್ದಾರೆ. ಮೊದಲನೇದಾಗಿ ಭೂಕಂಪ. ನೋಡಿ, ಭೂಮಿಯ ಮೇಲ್ಭಾಗದಲ್ಲಿ ಉಂಟಾಗ್ತಕ್ಕಂಥ ಬಿರುಕಿಗೆ ಏನಂತ ಕರೀತಾರಪ್ಪ ಅಂದ್ರೆ ಭೂಕಂಪ ಅಂತ ಕರೀತಾರೆ. ಮುಖ್ಯ ಕಾರಣ ಶಿಲೆಗಳ ಕ್ಷಿಪ್ರ ಚಲನೆ ಇರ್ತದ. ಓಕೆ, ಇದು ಹಿಮಾಲಯ ಪರ್ವತಗಳ ಪ್ರದೇಶಗಳಲ್ಲಿ ಹೆಚ್ಚು ಭೂಕಂಪನಗಳು ಆಗ್ತವೆ. ಇದರಿಂದ ಜೀವ, ಆಸ್ತಿ ಪಾಸ್ತಿ ಎಲ್ಲ ನಾಶ ಆಗ್ತದ. ಸಂಪನ್ಮೂಲಗಳ ಬರಿದಾಗುವಿಕೆ ಕೂಡ ಭೂಕಂಪದಿಂದ ಆಗ್ತದ. ಇನ್ನು 2ನೇದು ಏನ್ ಹೇಳ್ಬಹುದಂದ್ರೆ ಭೂಕುಸಿತ ಹೇಳ್ಬೋದು. ಭೂಕುಸಿತ ಅಂದ್ರೆ ವ್ಯಾಪಕವಾಗಿ ಬಂಡೆಗಳನ್ನ ಉರುಳುತ್ತವೆ, ಪ್ರಪಾತ ಆಗ್ತದ, ಮತ್ತಷ್ಟು ಆಳಕ್ಕೆ ಹೋಗ್ತವ. ಕಾರಣ ಅಲ್ಲಿ ಇಳಿಜಾರಿನ ಸ್ಥಿರತೆ ಮತ್ತು ಇಳಿಜಾರಿನಲ್ಲಿರ್ತಕ್ಕಂಥ ಭೂಕುಸಿತ ಇಲ್ಲಿ ಆಗ್ತದ. ಇಲ್ಲಿನೂ ಕೂಡ ಆಸ್ತಿ ಪಾಸ್ತಿ ಜೀವ ನಾಶ ಆಗ್ತದ. ಸಾರಿಗೆ ಎಲ್ಲ ಏನಾಗ್ತದಪ್ಪ ಅಂದ್ರೆ ಕಟ್ ಆಗ್ತದ, ತಡೆನೇ ಆಗ್ತದ. ಇನ್ನು 3ನೇದು ಏನ್ ಹೇಳ್ಬೋದು, ಜ್ವಾಲಾಮುಖಿ ಹೇಳ್ಬೋದು. ಇಲ್ಲಿ ಭೂಮಿಯ ಮೇಲೆ ಚಿಪ್ಪಿನಲ್ಲಿರ್ತಕ್ಕಂಥ ಬಿರುಕು ಆಗ್ತದ. ಭೂಮಿಯ ಮೇಲಿರ್ತಕ್ಕಂಥ ಬಿರುಕು ರಂಧ್ರಗಳ ಅಥವಾ ದ್ವಾರಗಳ ಉಂಟಾಗಿ ಅವುಗಳ ಮೂಲಕ ಭೂಮಿಯ ಒಳಗಿನ ಶಿಲಾಪಾಕ ಹೊರಬರ್ತದ. ಇದೇನಾಗ್ತದಪ್ಪ ಅಂದ್ರೆ ಇಲ್ಲಿನೂ ಕೂಡ ಬಹಳಷ್ಟು ಕಲ್ಲು ಬೂದಿ ಅನಿಲಗಳು ಹೊರಗಡೆ ಬರ್ತಾವ. ಇದರಿಂದ ಕೂಡ ಏನಾಗ್ತದಪ್ಪ ಅಂದ್ರೆ
ಕೆಲವೊಂದಿಷ್ಟು ಘನರೂಪದಲ್ಲಿ ಕಲ್ಲುಗಳು ಕೂಡ ಹೊರಗಡೆ ಜಿಗಿದ್ ಬರ್ತಾವ. ಆಸ್ತಿ ಪಾಸ್ತಿ ನಾಶನೂ ಕೂಡ ಆಗ್ತದೆ. ಭೂಮಿಯಲ್ಲಿ ಇರ್ತಕ್ಕಂಥ ಒಂದು ಪ್ರಮಾಣ ಅದು ಕೂಡ ಏನಾಗ್ತದಪ್ಪ ಅಂದ್ರೆ ಬೇರೆನೆ ಆಗ್ತದೆ. ಇನ್ನ ಚಟುವಟಿಕೆ 4ರಲ್ಲಿ ನೋಡೋದಾದ್ರೆ ವಿದ್ಯಾರ್ಥಿಗಳೇ 2 ನೈಸರ್ಗಿಕ ವಿಕೋಪಗಳಿಗೆ ಕಾರಣ ಮತ್ತು ಪರಿಣಾಮಗಳನ್ನ ಬರೆಯಿರಿ ಅಂತ ಕೇಳಿದ್ದಾರೆ. ಆಲ್ರೆಡಿ ನಾನು 3 ನೈಸರ್ಗಿಕ ವಿಕೋಪಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನ ಹೇಳಿದ್ದೀನಿ. ಇನ್ನೊಂದು ಸಾರಿ ಹೇಳೋದಾದ್ರೆ ಭೂಕಂಪ ಬಗ್ಗೆ ಮೊದಲಿಗೆ ತಗೊಳ್ಳೋಣ. ಭೂಕಂಪಕ್ಕೆ ಕಾರಣ ಏನಪ್ಪಾ ಅಂದ್ರೆ ಶಿಲೆಗಳ ಕ್ಷಿಪ್ರ ಚಲನೆ ಅಂತ ಕರಿತೀವಿ. ಎರಡನೇದು ಒತ್ತಡ ಅಂತಾನು ಕೂಡ ನಾವೇನ್ ಮಾಡ್ಬೋದು ಕರಿಬಹುದು. ಯಾಕಂದ್ರೆ ಭೂಮಿ ಮೇಲೆ ಅತಿಯಾಗಿರ್ತಕ್ಕಂಥ ಒತ್ತಡ ಆಗ್ತದಲ್ಲ, ಸೊ ಒತ್ತಡ ಆತಂದ್ರೆ ಅಲ್ಲಿನೂ ಕೂಡ ಏನಾಗ್ತದಪ್ಪ ಅಂದ್ರೆ ಭೂಕಂಪ ಸಾಮಾನ್ಯವಾಗಿ ಹಾಗೆ ಆಗ್ತದ ಅಂತ ನಾವೇನ್ ಮಾಡ್ಬೋದು ಬರಿಬಹುದು. ಹಾಗಾದ್ರೆ ಈ ಭೂಕಂಪನದಿರ್ತಕ್ಕಂಥ ಪರಿಣಾಮಗಳಂದ್ರೆ ಅಲ್ಲಿ ಆಸ್ತಿ ಆಗಿರ್ಬೋದು, ಜೀವಗಳಾಗಿರ್ಬೋದು, ಮನುಷ್ಯರು, ಪ್ರಾಣಿಗಳು ಎಲ್ಲರೂ ಏನಾಗ್ತಾರಪ್ಪ ಅಂದ್ರೆ ಅವನತಿ ಆಗ್ತಾರೆ, ನಾಶ ಆಗ್ತಾರ. ಮುಂದೆ ಎಷ್ಟೋ ಒಂದ್ ರೀತಿಯಾಗಿರ್ತಕ್ಕಂಥ ಸಂಪನ್ಮೂಲಗಳು, ಅದು ಕಾಡಾಗಿರ್ಬೋದು, ನೀರಾಗಿರ್ಬೋದು, ಮಣ್ಣಾಗಿರ್ಬೋದು, ಎಲ್ಲಾ ಸಂಪನ್ಮೂಲಗಳು ಏನಾಗ್ತವಪ್ಪ ಅಂದ್ರೆ ನಾಶವಾಗ್ತದ ಯಾವುದರಿಂದ? ಭೂಕಂಪದಿಂದ ಅಂತ ನಾವು ಬರೀಬಹುದು. ಇನ್ನ ಎರಡನೇದು ಏನಿದೆ ಅಂದ್ರೆ ಭೂಕುಸಿತ ಅಂತಕ್ಕಂಥದ್ದು ಇದೆ. ಸೊ ಭೂಕುಸಿತಕ್ಕೆ ಕಾರಣ ಅಲ್ಲಿರ್ತಕ್ಕಂಥ ಇಳಿಜಾರಿನಲ್ಲಿರ್ತಕ್ಕಂಥ ಸ್ಥಿರತೆ ಮತ್ತು ಇಳಿಜಾರಿನಲ್ಲಿರ್ತಕ್ಕಂಥ ಕುಸಿತ ಅಂತ ನಾವೇನ್ ಮಾಡ್ತಾರೆ ಬರೀತಾರೆ. ಈ ಭೂಕುಸಿತದಿಂದ ಬಹಳಷ್ಟು ಜೀವ ನಾಶ ಆಗ್ತದ, ಆಸ್ತಿಗಳ ನಾಶವಾಗ್ತಾವ, ಆಮೇಲೆ ಸಂಪನ್ಮೂಲಗಳು ಬರದಾಡ್ತಾಗ್ತವ, ಆಮೇಲೆ ಸಾರಿಗೆ ಒಂದೇನು ಸಂವಹನ ಇದೆಯಲ್ಲ, ಸಾರಿಗೆ ಸಂಪರ್ಕ ಅದೆಲ್ಲ ಏನಾಗ್ತದಪ್ಪ ಅಂದ್ರೆ ಕಟ್ ಆಗ್ತದ. ಸೊ ಇದರಿಂದ ಭೂಕುಸಿತದಿಂದನೂ ಕೂಡ ಪ್ರಾಣಿಗಳು ಕೂಡ ಏನಾಗ್ತಾವಪ್ಪ ಅಂದ್ರೆ ಎಷ್ಟೋ ಪ್ರಾಣಿಗಳು ಅವನತಿಗೆ ಅಂಚಿಗೂ ಕೂಡ ಬರ್ತಾವೆ, ಅಪಾಯಕ್ಕೆ ಒಳಗಾಗ್ತಾವಂತ ನಾವೇನ್ ಮಾಡ್ಬೋದು ವಿದ್ಯಾರ್ಥಿಗಳೇ ಬರಿಬಹುದು. ಸೊ ಇಷ್ಟೇ ಇತ್ತು ನೋಡಿ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 45ರಲ್ಲಿ. ಸೊ ಏನೆಲ್ಲ ಕ್ವಶನ್ಸ್ಗಳಿತ್ತು, ಏನು ಆನ್ಸರ್ಸ್ ಇದ್ದು ಅನ್ನೋದನ್ನ ನಾನು ನಿಮಗೆ ಬಹಳಷ್ಟು ಶಾರ್ಟ್ ಆಗಿ ಏನ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಕಲಿಕಾ ಹಾಳೆ 46ರ ವಿಡಿಯೋ ಸಹಿತ ಲೈನಪ್ ಅಲ್ಲಿ ಇದೆ. ಎಲ್ಲಾ ವಿಡಿಯೋಗಳು ಸಹಿತ ಲೈನಪ್ ಅಲ್ಲಿ ಇದಾವೆ, ನಾಟ್ ಓನ್ಲಿ 46. ಸೊ ತಾವುಗಳು ವೇಟ್ ಮಾಡಬೇಕು. ನಿಮ್ಮ ಕಮೆಂಟ್ಗಳು, ನಿಮ್ಮ ಲೈಕ್ಗಳು ನಮಗೆ ಬಹಳಷ್ಟು ಮೋಟಿವೇಶನ್. ಸಾಧ್ಯವಾದಷ್ಟು ವಿಡಿಯೋವನ್ನ ಲೈಕ್ ಮಾಡಬೇಕು. ನೀವೆಷ್ಟು ಲೈಕ್ಗಳನ್ನ ಮಾಡ್ತೀರಿ, ಎಷ್ಟು ಶೇರ್ ಮಾಡ್ತೀರಿ, ಅಷ್ಟು ನಮ್ಗೆ ಏನಾಗ್ತದಪ್ಪ ಅಂದ್ರೆ ಮೋಟಿವೇಶನ್ಗಳು ಬರ್ತವೆ. ಅದಕ್ಕೆ ನಿಮ್ಮ ಮಾಡ್ತಕ್ಕಂಥ ಎಲ್ಲ ಕಮೆಂಟ್ಗಳಿಗೆ ನಾವೇನು ಮಾಡ್ತೀವಿ, ಪ್ಲೀಸ್ ಶೇರ್ ಟು ಯುವರ್ ಫ್ರೆಂಡ್ಸ್ ಅಂತ ಏನು ಮಾಡ್ತೀವಿ, ಒಂದೇ ಲೈನಲ್ಲಿ ನಿಮಗೆ ರಿಪ್ಲೈಗಳನ್ನು ಕೊಡ್ತೀವಿ. ಅದರ ಉದ್ದೇಶ ವಿಡಿಯೋ ಹೆಚ್ಚು ಓಡಬೇಕು. ಎಷ್ಟು ವಿಡಿಯೋ ಹೆಚ್ಚಾಗಿ ಓಡ್ತದಲ್ಲ, ಹೆಚ್ಚು ಶೇರ್ಗಳನ್ನು ಆಗ್ತದಲ್ಲ, ವ್ಯೂಸ್ ಬರ್ತದಲ್ಲ, ಅದರ ನೆಕ್ಸ್ಟ್ ಪಾರ್ಟನ್ನು ನಾವು ಏನು ಮಾಡ್ತೀವಪ್ಪ ಅಂದ್ರೆ ಸಡನ್ ಆಗಿ ತೊಗೊಳ್ತೀವಿ. ಸೊ ನಿಮ್ಮದು ಕೂಡ ಕಂಪ್ಲೀಟ್ ಆಗ್ತದೆ. ಸೊ ಆ ಕಾರಣಕ್ಕಾಗಿ ನಾವು ನಿಮಗೆ ಏನು ಹೇಳೋದಂತಂದರೆ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಈ ಸಮಾಜ ವಿಜ್ಞಾನದಲ್ಲಿ FA2 ಕ್ವಶನ್ ಪೇಪರನ್ನು ಲೈನಪ್ ಅಲ್ಲಿ ಮಾಡ್ತಾ ಇದ್ದೀವಿ. ಸೊ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೆ ಮುಂದಿನ ಭಾಗದ